ಹಣ್ಣಿನ ವ್ಯಾಪಾರಿ ಮೇಲೆ ಆಟೋ ಚಾಲಕರಿಂದ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನ ಮಂತ್ರಿಮಾಲ್ ಮುಂಭಾಗದಲ್ಲಿ ಈ ಘಟನೆ ನಡೆದಿದ್ದು, ಆಟೋ ಚಾಲಕರಾದ ಸಂಪತ್ ಶಬರಿ ಎಂಬುವರಿಂದ ಹಲ್ಲೆ ನಡೆಸಲಾಗಿದೆ. ಹಣ್ಣಿನ ವ್ಯಾಪಾರ ಮಾಡುವ ಜಾಗದ ಸಂಬಂಧ ಗಲಾಟೆಯಾಗಿದೆ. ಇಬ್ಬರ ನಡುವೆ ಹಣ್ಣಿನ ಅಂಗಡಿಯನ್ನ ಧ್ವಂಸ ಮಾಡಿ ವ್ಯಾಪಾರಸ್ಥರಿಗೆ ಥಳಿಸಿದ್ದಾರೆ ಆಟೋ ಚಾಲಕರು. ಇಬ್ಬರು ಆಟೋ ಚಾಲಕರು ಮಲ್ಲೇಶ್ವರಂ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗಾಗಲೇ ಒಟ್ಟಾರೆಯಾಗಿ ಹಣ್ಣಿನ ವ್ಯಾಪಾರ ಮಾಡುತ್ತಿದ್ದಂತಹ ವ್ಯಾಪಾರಿಗೆ ಆಟೋ ಚಾಲಕರು ಥಳಿಸಿರುವಂತಹ ಘಟನೆ ನಡೆದಿದ್ದು, ಬೆಂಗಳೂರಿನ ಮಂತ್ರಿಮಾಲ್ ಮುಂಭಾಗದಲ್ಲಿ ಈ ಘಟನೆ ನಡೆದಿದೆ. ಆಟೋ ಚಾಲಕರಾದ ಸಂಪತ್ ಮತ್ತೆ ಶಬರಿ ಎಂಬುವರಿಂದ ಹಣ್ಣಿನ ವ್ಯಾಪಾರಿ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಹಣ್ಣಿನ ವ್ಯಾಪಾರ ಮಾಡುವ ಜಾಗದ ಸಂಬಂಧ ಗಲಾಟೆ ಆಗಿದೆ ಅಂತ ಹೇಳಲಾಗ್ತಾ ಇದ್ದು, ಹಣ್ಣಿನ ಅಂಗಡಿಯನ್ನ ಧ್ವಂಸ ಮಾಡಿದ್ದಾರೆ ಆಟೋ ಚಾಲಕರು. ಜೊತೆಗೆ ವ್ಯಾಪಾರಿಗೆ ಥಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದ್ದು, ಇಬ್ಬರು ಆಟೋ ಚಾಲಕರನ್ನ ಮಲ್ಲೇಶ್ವರ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಾಕು ತಗೊಂಡು ಚುಚ್ಚುತ್ತೀನಿ, ಕೊಲೆ ಮಾಡ್ತೀನಿ ಅಂತ ಎಲ್ಲ ಎದುರಿಸ್ತಾ ಇರ್ತಾರೆ ಅಣ್ಣ. ಯಾರಿಗೆ? ನನ್ನ ತಮ್ಮನಿಗೆ, ನನಗೂ ಅಷ್ಟೇ ಅಣ್ಣ. ಅವರಿಬ್ಬರೇ ತಮಿಳಲ್ಲಿ ಬೇಜಾನ್ ಬೈತಾರೆ. ಅವರು ಸಂಪತ್ ಅಂತ ಬೈತಾರೆ. ಇವರು ಶಬರಿ ಅವ್ರು ಬೈಯಲ್ಲ, ಇವತ್ತು ಬೈದಿದ್ದಾರೆ ಅಷ್ಟೇ, ಯಾವತ್ತೂ ಬೈದಿಲ್ಲ. ನೀವು ಅಂಗಡಿ ಹಾಕೋದಕ್ಕೆ ಆಟೋದರಿಗೆ ಅವರಿಬ್ಬರ ಜಗಳ. ಹೌದು ಸರ್. ನಿಮ್ಗೆ ಕಂಡ್ರೆ ಆಗಲ್ಲ? ಹೌದು ಸರ್. ಇಲ್ಲ ಸರ್. ಏನಂತಿರ್ತಾರೆ ಗೊತ್ತಿಲ್ಲ ಸರ್. ಅಲ್ಲ, ನಿಮಗೆ ಏನಂತಿರ್ತಾರೆ? ಅಂಗಡಿ ಹಾಕ್ಬೇಡ ಅಂತ ಹೇಳ್ತಾರೆ. ಯಾಕಂತೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ.